ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಕಂಟೇನಹಳ್ಳಿ ಗ್ರಾಮದ ಮೃತ ರೈತ ಕೆಡಿ ರವಿ ನಿವಾಸಕ್ಕೆ ಪೊಟ್ಯಾಟೋ ಕ್ಲಬ್ ಅಧ್ಯಕ್ಷ ಎಚ್ ಯೋಗ ರಮೇಶ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈಗ 10 ರೂಪಾಯಿಗೆ ಅದು ಎಷ್ಟು ಗ್ರಾಮ್ ಇರ್ತದೆ ಶುಂಠಿ, ಅದನ್ನ ಲೆಕ್ಕ ಹಾಕಿ 1 ಕೆಜಿಗೆ ಎಷ್ಟಾಯ್ತು? ಅಲ್ಲ 1 ಕೆಜಿ ಶುಂಠಿಲಿ ಎಷ್ಟು ಪ್ಯಾಕೆಟ್ ಮಾಡ್ತಾನೆ ಅವನು? ದುಡ್ಡು ಮಾಡ್ತಾ ಇಲ್ವಾ? ಈ ಒಳ್ಳೆ ಬೀಜ ಸಿಗ್ತಾ ಇದೆಯಾ? ಈಗ ಕಾಯಿಲೆ ಪ್ರಾಬ್ಲಮ್ ಏನು ಅಂದ್ರೆ ಒಳ್ಳೆ ಬೀಜ ಸಿಗಲ್ಲ, ಹಾಕ್ತಿದ್ದಂಗೆ ಸಾಯಕ್ ಶುರುವಾಗುತ್ತೆ. ಶುಂಠಿ ಕಟಾವ್ ಮಾಡೋ ಹೊತ್ತಿಗೆ ಜನ ಒಂದು ಹೋರಾಟ ಮಾಡ್ತಾರೆ. ಈಗ ಮೊದಲು ಅವತ್ತು ಸರ್ಕಾರಗಳಿದ್ದು ಎಲ್ಲ ಪಕ್ಷಿ ಕೋಟ್ ಹಾಕೋರು, ಅದು ರೈತರಿಗೆ ಅನ್ಯಾಯ ಆಯ್ತು ಅಂದ್ರೆ ಎಷ್ಟು ಜನ ಬರೋರು? ಅಲ್ಲ ಬುತ್ತಿ ಕಟ್ಕೊಂಡು ವೆಹಿಕಲ್ ಮಾಡ್ಕೊಂಡು ಅವರೇ ಬರ್ತಿರ್ಲಿಲ್ವಾ? ಅವತ್ತು ನಂಜುಂಡಸ್ವಾಮಿ ಅದ್ ಸಂಘಟನೆ ಮಾಡೋ ಹೊತ್ತಿಗೆ ಈ ಸಾಲ ಮನ್ನಾ ಎಲ್ಲ ಇವೆಲ್ಲ ಆಗಿದ್ದು. ಆಧುನಿಕ ತಂತ್ರಜ್ಞಾನದಲ್ಲಿಯೂ ರೈತರು ಆತ್ಮಹತ್ಯೆಯಂತಹ ಪ್ರಕರಣಗಳಿಂದ ತಲೆ ತಗ್ಗಿಸುವಂತಾಗಿದೆ. ಈ ಸಮಸ್ಯೆಗೆ ಬೆಂಬಲ ಬೆಲೆಯಿಂದ ಮಾತ್ರ ಪರಿಹಾರ ಸಾಧ್ಯ. ಕಾನೂನು ಕಟ್ಟಳೆಗಳಿಂದ ರೈತರ ಬದುಕು ಬದಲಾಗೋದಿಲ್ಲ. ಬದಲಿಗೆ ಮಾರುಕಟ್ಟೆ ವ್ಯವಸ್ಥೆ, ಬೆಂಬಲ ಬೆಲೆ, ಗುಣಮಟ್ಟದ ಬೀಜಗಳ ಸರಬರಾಜು ನೀಡಲು ಮುಂದಾಗಬೇಕು ಎಂದು ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು. ಇದೇ ವೇಳೆ ಗುರು, ಮಂಜು, ಯೋಗೇಶ್, ಇನ್ನೂ ಹಲವು ಮುಖಂಡರು, ಗ್ರಾಮಸ್ಥರು ಇದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.